ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ನಿಮಗೆ ವೆರಿ ಇಂಪಾರ್ಟೆಂಟ್ ಅಪ್ಕಮಿಂಗ್ VAO ಎಕ್ಸಾಮ್ಸ್ಗೆ GPSTR ಅಲ್ಲೂ HSTR ಎಲ್ಲ ಕಡೆ ಕೇಳ್ತಾರೆ. ನಿಮಗೆ ಸಿಲೆಬಸ್ ಇರೋದೆ, ಕನ್ನಡ ಸಾಹಿತ್ಯ ಕೂಡ ಇದೆ. ಇವತ್ತು ಕನ್ನಡ ಸಾಹಿತ್ಯ ಮತ್ತು ಕವಿಗಳ ಬಗ್ಗೆ ತಗೊಂಡಿದ್ದೀನಿ. KMF ಕೂಡ DCC ಬ್ಯಾಂಕ್ ಇಂಪಾರ್ಟೆಂಟ್. 2026 ಬಂದಿರತಕ್ಕಂಥ ಪ್ರಶ್ನೆಗಳು ಬೇರೆ ಬೇರೆ ಎಕ್ಸಾಮ್ DCC ಬ್ಯಾಂಕ್ ಅಲ್ಲಿ ಮತ್ತೆ ಬೇರೆ ಬೇರೆ ಇತ್ತೀಚೆಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಅಲ್ಟಿಮೇಟ್ ಆಗಿದೆ. ಒಂದೇ ಕ್ವಶನ್ ಎರಡರ ರೀತಿ ಹೆಂಗೆ ಕೇಳ್ತಾನೆ ಅಂತಕ್ಕಂಥದ್ದು. ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಪೇಪರ್ 2ಗೆ ಹೊಸದಾಗಿ ಮಾಡಿದೀವಿ. VAO GPSTR ಕೂಡ ಅದನ್ನೇ ರೆಫರ್ ಮಾಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಕನ್ನಡ ಒಂದು ಸಬ್ಜೆಕ್ಟ್ಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ. ಹಾಗೆ DCC ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ನಿಮ್ಗೆ ಗೊತ್ತಿರೋ 200+ ವಿಡಿಯೋಸ್ ಇದೆ. ಅಲ್ಲೂ ಕೂಡ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳು ನೀವು ನೋಡ್ಬೋದು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ಎರಡು ಪ್ಲೇ ಲಿಸ್ಟ್ಗಳ ಲಿಂಕ್ಗಳು ಇರುತ್ತೆ. ಅಲ್ಟಿಮೇಟ್ ಆಗಿದೆ ಕ್ವಶನ್ಸ್ಗಳು. ಕೊನೆ ತನಕ ವಿಡಿಯೋ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಫೈನ್. ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನೀಡಿದ ವರ್ಷ ಅದು. ಯಾಕೆ 2024 ತನಕ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. 2 ಇಯರ್ಸ್ ಕೇಳ್ತಾನೆ. ಒಟ್ಟು ಈಗ ಎಷ್ಟು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದೆ? 24-25ನೇ ಸಾಲಿನಲ್ಲಿ ಕೊಟ್ಟಲಾಗಿದೆ. ಎಷ್ಟು ಭಾಷೆ ಕೊಟ್ಟಿದೆ ಒಟ್ಟು ಅದು ಗೊತ್ತಿರಬೇಕು. ಒಂದಿಸಿ ಬರೆಯಲು ಕೇಳ್ಬೋದು. ಒಟ್ಟು 11 ಭಾಷೆಗಿದೆ ಸ್ನೇಹಿತರೆ. ಫಸ್ಟ್ ಭಾಷೆ ಯಾವ್ದಕ್ಕೆ ಸಿಕ್ಕಿದ್ದು? ಸಂಸ್ಕೃತ, ಆಮೇಲೆ ತಮಿಳು. ಸೆಕೆಂಡ್ ಯಾವ್ದಕ್ಕೆ ಸಿಕ್ಕಿದ್ದು? ತೆಲುಗು ಮತ್ತೆ ಕನ್ನಡ. ಸೊ ಎಷ್ಟರಲ್ಲಿ? 2008ರಲ್ಲಿ. ಓಕೆ, ಲಿಸ್ಟ್ ಕೊಡ್ತೀನಿ. ಒಟ್ಟು 11 ಭಾಷೆಗಳು. ತಮಿಳಿಗೆ ಫಸ್ಟ್ ಸಿಕ್ಕಿದೆ 2004, ಸಂಸ್ಕೃತ 2005, ಕನ್ನಡ ಮತ್ತು ತೆಲುಗು ಒಟ್ಟಿಗೆ ಸಿಗುತ್ತೆ 2008ರಲ್ಲಿ. ಮಲಯಾಳಂಗೆ 2013ರಲ್ಲಿ ಸಿಗುತ್ತೆ. ಒಡಿಯಾಗೆ 2014 ಸಿಗುತ್ತೆ. ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ, ಬೆಂಗಾಲಿ ಇಷ್ಟು 5ಕ್ಕೂ ಕೂಡ 2024ರಲ್ಲಿ ಸಿಗುತ್ತೆ. ಒಟ್ಟು 11 ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದ್ದೀವಿ ಭಾಷೆಗಳಿಗೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕನ್ನಡಕ್ಕೆ 2008ರಲ್ಲಿ ಸಿಕ್ಕಿದ್ದು ನೆನಪಿರಲಿ. ನೆಕ್ಸ್ಟ್ ಬರ್ತೀನಿ. ಹಳೆಗನ್ನಡ ಕಾಲವನ್ನು ಸಾಮಾನ್ಯವಾಗಿ ಯಾವ ಅವಧಿ ಗುರುತಿಸ್ತಾರೆ? ಇದರಲ್ಲಿ ನಿಮ್ಗೆ ಇನ್ನೂ ಡಿಫಿಕಲ್ಟಿ ಕೇಳ್ಬೋದು. ನಾನು ಲಿಸ್ಟ್ ಕೊಡ್ತೀನಿ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ತೀನಿ. ನಾನು ನಿಮಗೆ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂಯಿಂದ ಡಿಸ್ಕಸ್ ಮಾಡ್ತೀವಿ ಯಾವಾಗಲೂ ಸ್ನೇಹಿತರೆ. ಹಳೆಗನ್ನಡ ಕಾಲವನ್ನು ಸಾಮಾನ್ಯವಾಗಿ ಯಾವ ಅವಧಿಗೆ ಸೇರಿಸ್ತಾರೆ? 450ರಿಂದ 1200 ಹೇಳ್ಕೋಬಹುದು ನಾವು. ಅಲ್ವಾ ಸರ್? ಇದು ಹಳೆಗನ್ನಡ ಅಲ್ವಾ? ಹೊಸಗನ್ನಡ 1200ರಿಂದ 1700 ಕ್ರಿಸ್ತಶಕ. ಹೊಸಗನ್ನಡ 1700ರಿಂದ ಇದುವರೆಗೂ. ಆಕ್ಚುಲಿ 19ನೇ ಶತಮಾನದಿಂದ ಹೊಸ ಕನ್ನಡ ಅಂತ ನಾವು ಕರಿತೀವಿ ಯೂಶುವಲಿ ಹೇಳ್ಬೇಕಂದ್ರೆ. ಇದನ್ನ ಇನ್ನೂ ಡಿವೈಡ್ ಮಾಡ್ಬೋದು. ನಾನು ಸಿಂಪಲ್ ಆಗಿ ತೋರಿಸ್ತಾ ಹೋಗ್ತೀನಿ. ನಡುಗನ್ನಡ ಕಾಲ ಎಗೇನ್ 1200ರಿಂದ 1700 ಕ್ರಿಸ್ತಶಕ. ಸರ್, ನಾನು ಇಲ್ಲಿ ಲಿಸ್ಟೇ ಕೊಡ್ತೀನಿ. ಸ್ವಲ್ಪ ಡಿಫಿಕಲ್ಟಿ ಮಾಡೋದ್ರೆ ಹೆಂಗ್ ಮಾಡ್ಬೋದು? ಪೂರ್ವ ಹಳೆಗನ್ನಡ 10ನೇ ಶತಮಾನಕ್ಕಿಂತ ಮುಂಚೆ, ಪೂರ್ವ ಯುಗಕ್ಕಿಂತ ಮುಂಚೆ ಸಂಸ್ಕೃತ ಮತ್ತು ಪ್ರಾಕೃತ ಇದ್ದಿದ್ದ ಕಾಲ. ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಪೂರ್ವ ಹಳೆಗನ್ನಡದಲ್ಲಿ ಗದ್ಯ ಪದ್ಯ ಮಿಶ್ರಿತ ಗದ್ಯ ಕಾವ್ಯಗಳು ಇರ್ತಿತ್ತು. ಹಳೆಗನ್ನಡ 10ರಿಂದ 12 ಅಂದ್ರೆ ಪಂಪಯುಗ ಅಂತ ಕರಿತೀವಿ. ಹಳೆಗನ್ನಡವನ್ನ ನಾವು ಬೇರೆ ಬೇರೆ ರೀತಿ ಮಾಡ್ಬೋದು. ಹಳೆಗನ್ನಡ, ಆಮೇಲೆ ನಡುಗನ್ನಡ. ಆ ನಡುಗನ್ನಡದಲ್ಲಿ ಬಸವ ಯುಗ ಮತ್ತೆ ಕುಮಾರವ್ಯಾಸ ಯುಗ ಅದನ್ನೇ ಹೇಳ್ತಾ ಇರೋದು. ಈಗ ನಡುಗನ್ನಡ ಇಲ್ಲಿ 1200 1700 ಕ್ರಿಸ್ತಶಕ. 12ರಿಂದ 17 ಅಂತ ಹೇಳಿದ್ವಿ. 17ರಿಂದ 18 ಅಲ್ವಾ ಸರ್? 19 ನಂತರ ನಾವು ಹೊಸಗನ್ನಡ ಅಂತೀವಿ. ಸೊ 12ರಿಂದ 15 ಬಸವ ಯುಗ ಅಂತಾನೆ ಕರಿತಿದ್ದ. ವಚನ ಯುಗ, ವಚನ ಛಂದಸ್ಸನ್ನ ನಾವು ನೋಡ್ತೀವಿ ಇಲ್ಲಿ. 15ರಿಂದ 18 ಕುಮಾರವ್ಯಾಸ ಯುಗ, ಷಟ್ಪದಿಗಳನ್ನ ನೋಡ್ತೀವಿ. ಈ ತರನು ಬೇಕಾದ್ರೆ ಎಕ್ಸಾಮ್ ಕೇಳಬಹುದು ನಿಮಗೆ. ಓಕೆ, ಇನ್ನು ಇದನ್ನ ಡಿವೈಡ್ ಮಾಡ್ತಾ ಹೋದ್ರೆ ನಡುಗನ್ನಡದಲ್ಲಿ ವಚನ ಒಂದೇ ಅಲ್ಲ, ನಾವು ಕೀರ್ತನೆಗಾರರು ಬರ್ತಾರೆ. ಅಲ್ಲಿ ತ್ರಿಪದಿ ಬರುತ್ತೆ ಅಲ್ಲ ಸರ್? ವಚನ ಬರುತ್ತೆ ನೋಡಿ. ನಡುಗನ್ನಡ ಸಾಹಿತ್ಯ ಪ್ರಕಾರದಲ್ಲಿ ವಚನಗಳು ಬರುತ್ತೆ, ರಗಳೆ ಬರುತ್ತೆ, ತ್ರಿಪದಿ ಬರುತ್ತೆ, ಷಟ್ಪದಿ ಬರುತ್ತೆ, ಸಾಂಗತ್ಯ ಬರುತ್ತೆ, ಕೀರ್ತನೆಗಳು ಬರುತ್ತೆ, ಸುಳ್ಯಾದಿ, ನಮ್ಮ ಈ ಒಂದು ದಾಸರ ಸಾಹಿತ್ಯ ಅಂತ ಕೇಳ್ತೀವಿ. ಸೊ ಅದು ನಿಮ್ಗೆ ನಡುಗನ್ನಡದಲ್ಲೇ ಬರುತ್ತೆ. ಇವೆಲ್ಲ ಕೇಳಬಹುದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಸೊ ನಡುಗನ್ನಡ, ಹಳೆಗನ್ನಡ ಮತ್ತೆ ಹೊಸಗನ್ನಡದಲ್ಲಿ ನಮ್ಗೆ ತುಂಬಾ ಬರುತ್ತೆ. ನವೋದಯ ಆಗಿರ್ಬೋದು, ಪ್ರಗತಿಶೀಲ ಆಗಿರೋದು, ನವ್ಯ, ಬಂಡಾಯ, ದಲಿತ ಸಾಹಿತ್ಯ, ಸ್ತ್ರೀವಾದ, ಸಾನೆಟ್. ಅರ್ಥ ಆಗ್ತಿದೆಯಲ್ಲ? ವೆರಿ ಇಂಪಾರ್ಟೆಂಟ್. ಎಂ ಗೋವಿಂದ ಪೈ ನವೋದಯ ಕಾಲ ಪ್ರವರ್ತಕ ಅಂತ ಕೊಡ್ತೀನಿ. ನವ್ಯ ಎಲ್ಲ ಗೊತ್ತಿರಬೇಕು. ಇವೆಲ್ಲ ಮುಂದೆ ತಗೊಳ್ಳೋಣ ಕ್ವಶನ್ಸ್ಗಳು. ಪ್ರೀವಿಯಸ್ ಮಾಡಿದೀವಿ, ಅದಕ್ಕೆ ಹೇಳ್ತಾ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀವಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿ ಇನ್ನೂ ಡೀಟೇಲ್ ಆಗಿ ಆ ಕ್ವಶನ್ಸ್ ಬಂದಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ.
ಈಗ ಈ ನಡುಗನ್ನಡ ಹಳೆಗನ್ನಡ ಕಾವ್ಯದ ಒಂದು ಯಾವ ಯುಗ ಯಾವ ಕಾಲ ಅಂತ ಕೇಳಿರೋದು, ಅದ್ರನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ನಡುಗನ್ನಡದಲ್ಲಿ ನಿಮಗೆ ಯಾವ್ದಾದ್ರು ಬರುತ್ತೆ ಅಂತ, ಸಾಂಗತ್ಯ ಬರುತ್ತೆ, ತ್ರಿಪದಿ ಬರುತ್ತೆ, ವಚನ ಬರುತ್ತೆ, ಇವೆಲ್ಲ ಗೊತ್ತಿರಬೇಕು. ಬೇಕಾದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ತ್ರಿಪದಿ ಷಟ್ಪದಿ ಇವೆಲ್ಲ ಯಾವ ಕಾಲದಲ್ಲಿ ಬಂದಿದೆ, ಹಳೆಗನ್ನಡನ, ನಡುಗನ್ನಡನ, ಹೊಸಗನ್ನಡನ. ಹೀಗೆ ನಡುಗನ್ನಡದಲ್ಲಿ ಬಸವಯುಗ, ಕುಮಾರವ್ಯಾಸಯುಗ ಅಂತ ಡಿವೈಡ್ ಮಾಡ್ಬೋದು. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಕರ್ನಾಟ ಭಾಷಾ ಭೂಷಣ ಕೃತಿಯ ಕರ್ತೃ ಯಾರು? ಯಾವ್ದಿದು? ಇದೊಂದು ಬೇರೆ ಬೇರೆ ರೀತಿ ಕೇಳ್ತಾನೆ. ಒಂದೆರಡು ಕ್ವಶನ್ ಇದ್ರದ್ದೇ ಒಂದೆರಡು ಮೂರು ರೀತಿ ಕೇಳ್ತಾನೆ. ಓಕೆ, ತಗೊಂಡಿದ್ದೀನಿ, ಹೇಳ್ತೀನಿ ನಿಮಗೆ. ಎರಡನೇ ನಾಗವರ್ಮ ಅಲ್ಲ ಸರ್. ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಹಳೆಗನ್ನಡದ ವ್ಯಾಕರಣ ಭಾಷೆಯಲ್ಲಿ ಬರೆಯಲಾದ ಅತ್ಯಂತ ಹಳೆಗನ್ನಡದ ವ್ಯಾಕರಣ ಗ್ರಂಥ ಇದು. ನಾಗವರ್ಮ ಬಂದು ಚಂದೋಬುದ್ಧಿ ಗೊತ್ತಿರಬೇಕು, ಅದು ಕೂಡ. ನಾಗವರ್ಮ ಚಂದೋಬುದ್ಧಿ ಮತ್ತು ಕರ್ನಾಟಕ ಕಾದಂಬರಿ ಕೃತಿಗಳನ್ನು ರಚಿಸಿದ್ದಾನೆ. ಕೇಳಿದ್ದಾನೆ, ಪದೇ ಪದೇ ಕೇಳಿದ್ದಾನೆ, ಚಂದೋಬುದ್ಧಿ ಅಂತ ಪದೇ ಪದೇ ಕೇಳಿದ್ದಾನೆ ಎಕ್ಸಾಮ್. ಕೇಶಿರಾಜನ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಇದು ಚಂದೋಬುದ್ಧಿ. ಕೇಶಿರಾಜನ ವ್ಯಾಕರಣ ನಿಮ್ಗೆ ಗೊತ್ತೇ ಇದೆ. ಭಟ್ಟಕಳಂಕ ಕರ್ನಾಟಕ ಶಬ್ದಾನುಶಾಸನಂ ಅಂತ ಒಂದು ವ್ಯಾಕರಣ ಗ್ರಂಥ ಕೂಡ ಬರ್ತಿದ್ದಾರೆ. ಕೇಶಿರಾಜ ಶಬ್ದಮಣಿ ದರ್ಪಣ, ಕನ್ನಡದ ಮೊದಲ ವ್ಯಾಕರಣ ಅಂತ ಕೂಡ ಕರಿತೀವಿ ಕೇಶಿರಾಜ್ ಅಂತ. ನೋಡಿ ಕೇಳಿದ ನೆಕ್ಸ್ಟ್ ಕ್ವಶನ್ ಅದೇ ತಗೊಂಡಿದ್ದೀನಿ. ಕನ್ನಡದ ಮೊದಲ ಲಭ್ಯ ವ್ಯಾಕರಣ ಗ್ರಂಥ ಯಾವುದು? ಇದಿರೋದು ಕರ್ನಾಟ ಭಾಷಾಭೂಷಣ ಬಂದು ನಿಮಗೆ ಸಂಸ್ಕೃತದಲ್ಲಿ ಭಾಷೆಯಲ್ಲಿ ಬರಲಿಲ್ಲ, ಹಳೆಗನ್ನಡದ್ದು. ನಮ್ಮ ಮೊದಲ ಲಭ್ಯ ಕನ್ನಡ ವ್ಯಾಕರಣ ಅಂತಂದ್ರೆ ನಾವು ಶಬ್ದಮಣಿ ದರ್ಪಣ ಅಂತ ಕರಿತೀವಿ ಅಲ್ವಾ. ಶಬ್ದಮಣಿ ದರ್ಪಣದ ಬಗ್ಗೆ ಇನ್ನೂ ಡಿಫ್ರೆಂಟ್ ಆಗಿ ಕೇಳ್ತಾನೆ, ಯಾರು ಬರೆದ್ರು, ಅದರಲ್ಲಿ ಏನೇನಿದೆ. ಓಕೆ, ಇದ್ರಲ್ಲಿ ತುಂಬಾ ಬರುತ್ತೆ, 8 ಅಧ್ಯಾಯಗಳು ಬರುತ್ತೆ, ಅದು ಗೊತ್ತಿರಬೇಕು. 12ನೇ ಶತಮಾನ ಬೇಕಾದ್ರೆ ಶತಮಾನನೂ ಕೇಳ್ಬೋದು ನಿಮ್ಗೆ. ಓಕೆ, ಈ ಕಾಲಾವಧಿ ಕೇಳ್ತಾರೆ ಸ್ನೇಹಿತರೆ. ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕು. ಒಂದು ಕ್ವಶನ್ ತಗೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಹೆಂಗ್ ಬರ್ಬೋದು ಅಂತ. ಒಟ್ಟು 8 ಅಧ್ಯಾಯಗಳು ನೋಡ್ತೀವಿ. ಓಕೆ, ಕಂದ ಪದ್ಯದಲ್ಲಿದೆ ಸಂಪೂರ್ಣವಾಗಿ ಈ ಒಂದು ಸ್ವರೂಪ. ಸಂಧಿ ಪ್ರಕರಣ, ನಾಮ ಪ್ರಕರಣ, ಸಮಾಸ ಪ್ರಕರಣ, ತದ್ದಿತ ಪ್ರಕರಣ, ಅಖ್ಯಾತ ಪ್ರಕರಣ, ಧಾತು ಪ್ರಕರಣ, ಅಪಭ್ರಂಶ ಪ್ರಕರಣ, ಅವ್ಯಯ ಪ್ರಕರಣ ಅಂತ 8 ಅಧ್ಯಾಯಗಳಲ್ಲಿ ನಾವು ಕೇಶಿರಾಜನ ಬರ್ತಿರ್ತಕ್ಕಂಥದ್ದು. ಓಕೆ, ಇನ್ನು ಕರ್ನಾಟಕ ಭಾಷಾಭೂಷಣ ಬಗ್ಗೆ ನೋಡಿದ್ವಿ. ಕವಿರಾಜ ಮಾರ್ಗ ನೋಡಿ, ಕವಿರಾಜ ಮಾರ್ಗ ಶ್ರೀವಿಜಯ ಅಥವಾ ನಾವು ಯೂಶಲಿ ನೃಪತುಂಗ ಅಂತ ಕರೆದ್ರೆ, ಆಮೇಲೆ ಶ್ರೀವಿಜಯ ರಚನೆ ಮಾಡಿರೋದು ಅಂತ ಹೇಳ್ತೀವಿ. ಅದೊಂದು ಅಲಂಕಾರಿಕ ಕಾವ್ಯ ಮೀಮಾಂಸಾ ಗ್ರಂಥ. ಯಾವುದು? ಕವಿರಾಜ ಮಾರ್ಗ. ಇನ್ನು ಕಾವ್ಯಾವಲೋಕನ ಕೂಡ ವೆರಿ ಇಂಪಾರ್ಟೆಂಟು. ನಾಗವರ್ಮನ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದೆ ಇದು ಕೂಡ. ಕಾವ್ಯ ಮೀಮಾಂಸೆ ಅಂದ್ರೆ ಏನು? ಕಾವ್ಯ ಮೀಮಾಂಸೆ ಬಗ್ಗೆ ಕೇಳಬಹುದು. ಅಂದ್ರೆ ಏನು ಕಾವ್ಯ ಮೀಮಾಂಸೆ ಅಂತಂದ್ರೆ ನಿಮಗೆ ಸಿಲೆಬಸ್ ಇದೆ GPSTR ಅಲ್ಲಿ. ಅಂದ್ರೆ ಕವಿ ಕಾವ್ಯಗಳು ಹೆಂಗ್ ಬರೀಬೇಕು, ಯಾವ ರೀತಿ ಇದೆ, ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಕ್ಕಂಥದ್ನ, ಯಾವ ಅಲಂಕಾರ, ಒಂದು ನಾವ್ ಹೇಳ್ಬೋದು ಒಂದು ಫಾರ್ಮುಲಾ ಅಂತೀವಿ, ಅಥವಾ ಒಂದು ಯಾವ ರೀತಿ ಬರಿಬೇಕು ಇರತಕ್ಕಂಥದ್ನ ನಾವು ಕಾವ್ಯ ಸ್ಟಡಿ ಮಾಡ್ತಕ್ಕಂಥ ಕಾವ್ಯ ಮೀಮಾಂಸೆ ಅಂತ ಕರಿತೀವಿ. ಓಕೆ, ನಾನು ಡೆಫಿನೇಷನ್ ತಗೊಂಡಿದ್ದೀನಿ ಇಲ್ಲಿ, ಐ ವಿಲ್ ಶೋ ಯು. ನೋಡಿ, ಕಾವ್ಯ ಮೀಮಾಂಸೆ ಅಂದರೆ ಕವಿ ಮತ್ತು ಕಾವ್ಯದ ಲಕ್ಷಣಗಳು, ಕಾವ್ಯದ ಸ್ವರೂಪ, ಪ್ರಭೇದ, ರಸ, ಅಲಂಕಾರ, ಧ್ವನಿ ಮುಂತಾದ ಸೌಂದರ್ಯ ತತ್ವಗಳನ್ನು ಶಾಸ್ತ್ರೀಯವಾಗಿ ಪರಿಶೀಲಿಸಿ ವಿವರಿಸುವ ಸಾಹಿತ್ಯ ವಿಮರ್ಶಾ ಶಾಸ್ತ್ರವಾಗಿದೆ. ಅರ್ಥ ಆಗ್ತಿಲ್ಲ? ಯಾವ ತರ ಸ್ವರೂಪ ಇದೆ, ಯಾವ ಪ್ರಭೇದಕ್ಕೆ ಸೇರುತ್ತೆ, ರಸಾಲಂಕಾರ. ಇದರಲ್ಲಿ ನಾವು ರಸ ಸಿದ್ಧಾಂತ, ಪ್ರಮುಖ ಸಿದ್ಧಾಂತಗಳು, ಅಲಂಕಾರ ಸಿದ್ಧಾಂತ, ಓಕೆ, ಭರತಮುನಿ ಇದನ್ನ ಪ್ರತಿಪಾದನೆ ಮಾಡಿದ್ದು, ಬಹಮ ಮತ್ತು ದಂಡಿ, ರೀತಿ ಸಿದ್ಧಾಂತ, ಹಾಗೆ ಧ್ವನಿ ಸಿದ್ಧಾಂತ, ವಕ್ರೋತಿ ಚೌಚಿತ್ಯ ಸಿದ್ಧಾಂತ ಅಂತೆಲ್ಲ ಕರಿತೀವಿ. ಸೊ ಕವಿರಾಜ ಮಾರ್ಗದಿಂದ ಹಿಡಿದು ನಮ್ಮ ಇತ್ತೀಚಿನ ಆಧುನಿಕ ಕಾಲದ ಒಂದು ಭಾರತೀಯ ಕಾವ್ಯಾಂಶ ಬರೆದಿರ್ತಕ್ಕಂಥ 3 ಅಂಶ, ಇದನ್ನು ಪದೇ ಪದೇ ಕೇಳ್ತಿರ್ತಾನೆ. ಓಕೆ, ಬೇಕಾದ್ರೆ ಕಾವ್ಯಾವಲೋಕನ ಯಾರು ಬರ್ದಿದ್ದು ಅಂತಾನು ಕೇಳ್ಬೋದು. ಇದು ಕೂಡ ಕಾವ್ಯ ಮೀಮಾಂಸನೆ, 2ನೇ ನಾಗವರ್ಮ ಬರ್ತಿದ್ದು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಓಕೆ, ಶಬ್ದಮಣಿ ದರ್ಪದ ಎಷ್ಟು ಕೃತಿಗಳಿವೆ? ಪರಿಚಯ ಈಗ ತಾನೇ ಹೇಳಿದೆ ನಿಮಗೆ, 8 ಇಲ್ಲೇ ತೋರಿಸ್ತೇನೆ ನಿಮಗೆ. ಯಾವ್ದು ಅಂತ ಬೇಕಾದ್ರೆ ಆಪ್ಷನಲ್ ಕೊಡಬಹುದು. ಕೆಳಗಿನಲ್ಲಿ ಯಾವುದು ಶಬ್ದಮಣಿ ದರ್ಪದಲ್ಲಿ ಇಲ್ಲದೆ ಇರತಕ್ಕಂತ ಒಂದು ಇದು ಅಂತಾನು ಕೇಳಬಹುದು, ಅಧ್ಯಾಯ ಅಂತಾನು ಕೇಳಬಹುದು. ಇಲ್ಲಿರೋದೊಂದು 3 ಕೊಟ್ಬಿಟ್ಟು ಬೇರೆ ಇನ್ನೊಂದು ಯಾರು ಸೇರಿಸ್ಬಿಡ್ಬೋದು. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಫೈನ್ ಸರ್. ನೆಕ್ಸ್ಟ್ ಬನ್ನಿ, ಕವಿರಾಜ ಮಾರ್ಗದ ಪ್ರಮುಖ ಉದ್ದೇಶ. ಈಗ ತಾನೇ ಹೇಳ್ತಾರೆ, ಕವಿರಾಜ ಮಾರ್ಗ ಏನು? ಕಾವ್ಯ ಮೀಮಾಂಸೆ ಅಂದ್ರೆ ಕಾವ್ಯವನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು, ಅಂದ್ರೆ ಕಾವ್ಯಶಾಸ್ತ್ರವನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ನೋಡಿದ್ರ ಕ್ವಶನ್ ಪ್ಯಾಟ್ರನ್ ನೋಡಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ನಿಮ್ಗೆ. ಓಕೆ, ಕೇಳಬಹುದು. ಕರ್ನಾಟಕ ಭಾಷಾಭೂಷಣ ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ಏನ್ ಹೇಳುತ್ತೆ? ಗದಾಯುದ್ಧ ಏನ್ ಹೇಳುತ್ತೆ? ಜೈಮಿನಿ ಭಾರತ ಏನ್ ಹೇಳುತ್ತೆ? ಯಾವ ತರದ್ದು ಅದು ಕೃತಿ?
ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಎಸ್ ಸರ್. ಕಾವ್ಯಶಾಸ್ತ್ರ ನಿರೂಪಣೆ, ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಭಾಷಾಭೂಷಣ ಕೃತಿ ನೋಡಿ, ಈಗ ತಾನೇ ಮಾತಾಡ್ತಾ ಇದೆ. ಭಾಷಾಭೂಷಣ ಅಂದ್ರೆ ಕರ್ನಾಟ ಭಾಷಾಭೂಷಣ ಏನಿದು? ಸಂಸ್ಕೃತದಲ್ಲಿರ್ತಕ್ಕಂಥ ಹಳೆಗನ್ನಡದ ವ್ಯಾಕರಣ. ಈಗ ತಾನೇ ನಿಮ್ಗೆ ಮಾತಾಡಿದೆ ನಾನು, 2ನೇ ನಾಗವರ್ಮ. ಓಕೆ, 12ನೇ ಶತಮಾನ. ಫೈನ್ ಸರ್. ನೋಡಿ, ನಾನು ನಿಮ್ಗೆ ಹೆಂಗ್ ಕೇಳ್ತಾನೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ವಶನ್ಸ್ಗಳನ್ನ ಹೆಂಗ್ ತಿರುಗಿಸ್ಬೋದು, ಡೈರೆಕ್ಟ್ ಆಗಿ ಹೆಂಗ್ ಕೇಳ್ತಾನೆ. ಒಂದೇ ಕ್ವಶನ್ಸ್ನ 2-3 ರೀತಿ ಕೇಳಿದಾನೆ ಕೂಡ. ಓಕೆ, ನೆಕ್ಸ್ಟ್ ಬರ್ತಾನೆ. ಒಡ್ಡಾರಾಧನೆ, ಇದೂ ಅಷ್ಟೇ ನೋಡಿ. ಒಡ್ಡಾರಾಧನೆ ಕೃತಿ ಯಾವ ಶತಮಾನಕ್ಕೆ ಸೇರಿ? ಹೇಳಿದ ಶತಮಾನ ಕೇಳ್ಬೋದು ನಿಮ್ಗೆ. ಓಕೆ, ಈಗ ಇಲ್ಲಿ ಹೇಳ್ದೆ ನಾನು ನಿಮ್ಗೆ, ಇದು ಯಾವ ಶತಮಾನ? ಭಾಷಾಭೂಷಣ 12ನೇ ಶತಮಾನ. ಇಲ್ಲಿದೆ ನೋಡಿ, 12ನೇ ಶತಮಾನ. ಹಂಗೆ ಇದು ಕೂಡ ಯಾರು ಬರೆದಿದ್ದು ಅಂತ ಕೇಳ್ತಾನೆ. ಮತ್ತೆ ಮೊದಲ ಗದ್ಯ ಕೃತಿ, ಇದು ನಮಗೆ ಗೊತ್ತಿದೆ ನಿಮ್ಗೆ, ಶಿವಕೊಟ್ಟಾಚಾರ್ಯ ಅಲ್ಲ ಸರ್. ಒಡ್ಡಾರಾಧನೆ ಎಷ್ಟನೇ ಶತಮಾನ? 10ನೇ ಶತಮಾನ, 920 ಕ್ರಿಸ್ತ ಶಕ, 10ನೇ ಶತಮಾನ. ಇದರಲ್ಲಿ ಏನಿದೆ? ಜೈನ ತತ್ವ ಧರ್ಮಗಳಿಗೆ ಸಂಬಂಧಪಟ್ಟಂತೆ ಕಥೆಗಳ ಒಳಗಡೆ 19 ಜೈನ ಮಹಾಪುರುಷರ ನೀತಿ ಬೋಧಕ ಕಥೆಗಳಿದೆ ಇದರಲ್ಲಿ. ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಗದ್ಯ ಯಾವುದು ಅಂದ್ರೆ ಒಡ್ಡಾರಾಧನೆ ಅಂತ ಕರಿತೀವಿ. ಶಿವಕೊಟ್ಟಾಚಾರ್ಯ ರಚನೆ ಮಾಡಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಶ್ನೆಗಳು ಹೆಂಗ್ ಬರ್ತಾ ಇದಾವೆ. ಈಗ ಸ್ವಲ್ಪ ವಿಚಿತ್ರವಾಗಿ ಕೇಳ್ತಾನೆ. ಓಕೆ, ಇದೇನ್ ಹೇಳುತ್ತೆ ಬೇಕಾದ್ರೆ ಇದನ್ನ ಕೇಳಿ. ಒಡ್ಡಾರಾಧನೆ ಏನಿದೆ ಅಂತ ಕೇಳ್ಬೋದು ನಿಮ್ಗೆ. ಈಗ ಹೆಂಗೆ ಇಲ್ಲಿ ಕರ್ನಾಟಕ ಭಾಷಾಭೂಷಣದಲ್ಲಿ ಏನಿದೆ ಅಂತ ಕೇಳೋದು, ಒಡ್ಡಾರಾಧನೆ ಏನಿದೆ? ಜೈನ ಧರ್ಮದ ತತ್ವಗಳು, ಕಥೆಗಳು ಒಳಗೊಂಡಿದೆ. 19 ಜೈನ ಮಹಾಪುರುಷರ ಒಂದು ನೀತಿ ಬೋಧಕ ಕಥೆಗಳಿವೆ. ಅದಕ್ಕೆ ಹೇಳ್ತಾ ಇರೋದು, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸೀರೀಸ್. ಯು ಶುಡ್ ನೋ ದಿಸ್ ಸ್ನೇಹಿತರೆ. ನೆಕ್ಸ್ಟ್, ಷಟ್ಪದಿ ಛಂದಸ್ಸನ್ನು ಅತ್ಯಂತ ಪರಿಣಾಮಕಾರಿ ಬಳಸಿದ ಕವಿ ಯಾರು? ರೂಪಕ. ಯಾರೋ ಒಂದ್ಸರಿ ರೂಪಕ ಅಂತ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮ್ಗೆ. ಷಟ್ಪದಿ ಅಂತ ತಕ್ಷಣ ಕುಮಾರವ್ಯಾಸ. ಯಾವ ಷಟ್ಪದಿ ಹೆಚ್ಚಾಗಿ ಬರೆದಿರೋದವನು? ಕುಮಾರವ್ಯಾಸ. ಕಮೆಂಟ್ ಮಾಡ್ತೀರಾ? ಯಾವುದು? ಭಾಮಿನಿ ಷಟ್ಪದಿ. ಪ್ರಮುಖವಾದ ಕೃತಿ ಯಾವುದು? ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ. ಭಾಮಿನಿ ಷಟ್ಪದಿ ಛಂದಸ್ಸಲ್ಲಿರ್ತಕ್ಕಂಥದ್ದು ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಷಟ್ಪದಿಗಳ ಬ್ರಹ್ಮ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಪಂಪ, ರನ್ನ, ಜನ್ನ ನಿಮ್ಗೆ ಗೊತ್ತೇ ಇದೆ. ಹಳೆಗನ್ನಡ ಪ್ರಮುಖ ಜೈನ ಕವಿಗಳು ಕೂಡ ಹೌದು. ಇವರು ಚಂಪು ಶೈಲಿಯಲ್ಲಿ ಬರೆದಿರ್ತಕ್ಕಂಥದ್ದು, ಗದ್ಯ ಪದ್ಯಗಳ ಮಿಶ್ರಣದಲ್ಲಿ ಬರೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೀನಿ. ಕರ್ನಾಟಕ ಭಾರತ ಕಥಾಮಂಜರಿ. ನಾನು ಈಗ ತಾನೇ ಹೇಳಿದೆ ನಿಮ್ಗೆ ಹೆಸರುಗಳು ಗದಗಿನ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ. ಕರ್ನಾಟಕ ಹಂಗಂದ ತಕ್ಷಣ ನೀವು ಕನ್ಫ್ಯೂಸ್ ಆಗ್ಬಿಡ್ಬಾರ್ದು ಇದೇನೋ ಅಂತ. ಯಾರೋ ಕುಮಾರವ್ಯಾಸನೇ ಬರ್ತಿರ್ತಕ್ಕಂಥದ್ದು. ಓಕೆ, ಕುಮಾರ ವಾಲ್ಮೀಕಿ ಒಂದು ಬರ್ತೀನಿ, ಯಾವುದು ಮುಂದೆ ತಗೋತೀನಿ ನಾನು. ತುರ್ವೆ ರಾಮಾಯಣ ಕೃತಿಯ ಕರ್ತೃ ಯಾರು? ಈಗ ಹೇಳಿ ನೋಡೋಣ. ವಾಲ್ಮೀಕಿ ರಾಮಾಯಣವನ್ನ ತಗೊಂಡು ಯಾರು ಸರ್? ಕುಮಾರ ವಾಲ್ಮೀಕಿ. ಅದನ್ನ ಆಧರಿಸಿ ಕನ್ನಡದಲ್ಲಿ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ಬರೆದಿರ್ತಕ್ಕಂಥ ಒಂದು ಮಹಾಕಾವ್ಯ ಇದು. ಯಾರು? ಕುಮಾರ ವಾಲ್ಮೀಕಿ. ತೊರವೆ ನರಹರಿ ಅಂತ ಕರಿತೀವಿ. ಅದಕ್ಕೇನಂತೀವಿ? ತೊರವೆ ರಾಮಾಯಣ ಅಂತ ಕರಿತೀವಿ. ಕುಮಾರವ್ಯಾಸ ಅಲ್ಲ. ಕುಮಾರವ್ಯಾಸ ಅದು ಗದುಗಿನ ಭಾರತ. ಲಕ್ಷ್ಮೀಶ ಯಾವ್ದು ಬರ್ತೀನಿ? ವೆರಿ ಇಂಪಾರ್ಟೆಂಟ್. ಷಡಕ್ಷರಿ ಯಾರು ಬರ್ತಾರೆ? ವೆರಿ ಇಂಪಾರ್ಟೆಂಟ್. ಲಕ್ಷ್ಮೀಶ ಜೈಮಿನಿ ಭಾರತ ಬರೆದಿರ್ತಕ್ಕಂಥದ್ದು. ಕೇಳ್ತಾನೆ, ಇದನ್ನು ಕೂಡ ಎಕ್ಸಾಮ್. ವೆರಿ ವೆರಿ ಇಂಪಾರ್ಟೆಂಟ್. ಷಡಕ್ಷರಿ ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ, ಇದೆಲ್ಲ ಇಂಪಾರ್ಟೆಂಟ್ ಕೃತಿಗಳು. ತುಂಬಾ ಬರೆದಿದ್ದಾರೆ. ನಾನು ಇಂಪಾರ್ಟೆಂಟ್ ಕೃತಿಗಳು ಮಾತ್ರ ಕೊಟ್ಟಿದ್ದೀನಿ, ಯಾಕೆಂದ್ರೆ ಇವೇ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಕೃತಿಗಳು. ಅರ್ಥ ಆಗ್ತಿದೆಯಾ? ಅಂಡ್ ಅಗೇನ್, ಇದು ಎಷ್ಟನೇ ಶತಮಾನದಲ್ಲಿ ಬರ್ದಿದ್ದು? 16ನೇ ಶತಮಾನದಲ್ಲಿ. ಇಲ್ಲಿ ನೋಡಿ, 14ನೇ ಶತಮಾನದಲ್ಲಿ ಜೀವಿಸಿದ್ದು ವಾಲ್ಮೀಕಿ ರಾಮಾಯಣ ಆಧರಿಸಿ ಕನ್ನಡದಲ್ಲಿ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ಮಹಾಕಾವ್ಯನ ರಚನೆ ಮಾಡಿರ್ತಕ್ಕಂಥ. ನೆಕ್ಸ್ಟ್ ಬರ್ತೀನಿ. ಜೈಮಿನಿ ಭಾರತ. ಈಗ ತಾನೇ ಹೇಳಿದೆ ನಿಮ್ಗೆ, ಯಾರು ಸರ್? ಲಕ್ಷ್ಮೀಶ. ಕುಮಾರವ್ಯಾಸ ಗದುಗಿನ ಭಾರತ. ಷಡಾಕ್ಷರಿ ಯಾವುದು ಸರ್? ಈಗ ತಾನೇ ಹಿಂದೆ ನೋಡೋದ್ವಿ. ರಾಜಶೇಖರ ವಿಳಾಸ, ಶಬರಶಂಕರ ವಿಳಾಸ ಆಗಿರ್ಬೋದು. ನಾಗಚಂದ್ರ, ವೆರಿ ಇಂಪಾರ್ಟೆಂಟ್. ನಾಗಚಂದ್ರ ಏನ್ ಬರ್ತಿದ್ದಾನೆ? ಕಾವ್ಯಾವಲೋಕನ. ರಾಮಚಂದ್ರ ಚರಿತ ಪುರಾಣ, ವೆರಿ ಇಂಪಾರ್ಟೆಂಟ್. ಪಂಪ ರಾಮಾಯಣ ಅಂತಾನು ಕರಿತೀವಿ ನಾಗಚಂದ್ರ. ಓಕೆ, ನೆಕ್ಸ್ಟ್ ಮಹಾಕವಿ ಎಂಬ ಬಿರುದು ಯಾರಿಗೆ ಸೇರಿದೆ? ಯಾರು ಸರ್ ಮಹಾಕವಿ? ಪಂಪನಾ? ಕುಮಾರವ್ಯಾಸಂಗೆ ಏನಂತ ಕರಿತೀವಿ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿದೆ. ಲಕ್ಷ್ಮೀಶಂಗೆ
ಕವಿ ಚೂಡಾಮಣಿ ಅಲ್ವಾ ಸರ್? ಕವಿ ಚೂಡಾಮಣಿ. ಕುವೆಂಪುಗೆ ರಾಷ್ಟ್ರಕವಿ. ಸೊ ಪಂಪ ಮಹಾಕವಿ, ಆದಿಕವಿ ಅಲ್ವಾ? ಬಿರುದುಗಳ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅರ್ಥವತ್ತಾದ ಮೌನ ಎಂಬ ಕೃತಿಯ ಕರ್ತೃ ಯಾರು? ಇದೊಂದು ವಿಮರ್ಶಾ ಕೃತಿ. ಇದು ವಿಮರ್ಶೆ ಮಾಡಿರ್ತಕ್ಕಂಥ ಕೃತಿ. ಓಕೆ, ವಿಮರ್ಶೆ ಕೃತಿ ಯಾರು? GS ಶಿವರುದ್ರಪ್ಪ ಬರೆದಿರ್ತಕ್ಕಂಥದ್ದು. ಅವರು ಕೂಡ ರಾಷ್ಟ್ರಕವಿನೇ. ಅಡಿಗರು ವೆರಿ ಇಂಪಾರ್ಟೆಂಟು. ಬೇಂದ್ರೆ, ಇವರ ಕುವೆಂಪು ಬೇಂದ್ರೆಗೆ ನಿಮ್ಗೆ ಗೊತ್ತಿದೆ, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಸಮಗ್ರ ಕನ್ನಡ ನಿಘಂಟು ರಚಿಸಿದವರು ಯಾರು ಹೇಳ್ತೀರಾ? ಕಿಟ್ಟಲ್ಲ, ಫರ್ಡಿನಾಂಡ್ ಕಿಟ್ಟಲ್ಲ, ರೆವರೆಂಡ್ ರಿವ್ ಸ್ಟಾರ್ಟಿಂಗ್ ಬಂದು ಸ್ವಲ್ಪ ಸಂಕಲನ ಎಡಿಟ್ ಮಾಡ್ತಾರೆ, ಅಲ್ಲಿಂದ ಇಲ್ಲಿ ಕನ್ನಡ ಇಂಗ್ಲಿಷ್ ಬಗ್ಗೆ ತಗೊಂಡು ಎಲ್ಲ ಮಾಡ್ತಾರೆ. ಬಟ್ ನಿಮಗೆ ಡಿಕ್ಷನರಿ ಬರ್ತಕ್ಕಂಥದ್ದು ಕಿಟ್ಟಲ್ ಡಿಕ್ಷನರಿ ಅಂತಾನೆ ಫೇಮಸ್, ಫರ್ಡಿನಾಂಡ್ ಕಿಟ್ಟಲ್. ಕೇಶಿರಾಜ ನಿಮಗೆ ಗೊತ್ತಿದೆ, ಶಬ್ದಮಣಿ ದರ್ಪಣ. ಭಟ್ಟಾಕಳಂಕ ಬಂದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಕರ್ನಾಟಕ ಶಬ್ದಾನುಶಾಸನ ಎಂಬ ವ್ಯಾಕರಣ ಕೃತಿ ಮಾಡಿದ್ದಾರೆ. ಫರ್ಡಿನಾಂಡ್ ಕಿಟ್ಟಲ್ಲು 70,000ಕ್ಕೂ ಹೆಚ್ಚು ಪದಗಳನ್ನ ಅವರು ಕುರಿತು ಮಾಡಿ ಕನ್ನಡ ಇಂಗ್ಲಿಷ್ ನಿಘಂಟನ್ನ ಮಾಡ್ತಾರೆ. ಹಂಗಾಗಿ ಅವ್ರನ್ನ ಕನ್ನಡ ನಿಘಂಟಿನ ಪಿತಾಮಹ ಅಂತ ಕೂಡ ಇದಕ್ಕೆ ಕ್ವಶನ್ ಬರುತ್ತೆ. ಕ್ವಶನ್ ತಗೊಂಡಿದ್ದೀನಿ ಕೂಡ ಅದು ನೋಡಿ. ಕನ್ನಡ ಇಂಗ್ಲಿಷ್ ನಿಘಂಟಿನ ಪಿತಾಮಹ ಯಾರು ಕೇಳ್ಬೋದು? ಕಿಟ್ಟಲ್. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬರುತ್ತೆ. ಕನ್ನಡ ಅಲಂಕಾರ ಶಾಸ್ತ್ರದ ಪಿತಾಮಹ ಯಾರು? ಯಾರು ಸರ್? ಕಣ್ಮುಚ್ಕೊಂಡು ಟಿಕ್ಕಾಕಿ, ತಲೆ ಕೆಚ್ಕೊಳ್ಳೇಬೇಡಿ. ಎರಡನೇ ನಾಗಮೋರ್ಮ ಹೇಳಿದ್ನಿಲ್ವ ನಿಮ್ ಕಾವ್ಯ ಮೀಮಾಂಸ ಅಲಂಕಾರ ಶಾಸ್ತ್ರ ಯಾವ್ದು? ಎರಡನೇ ನಾಗಮೋರ್ಮದ್ದು ಕರ್ನಾಟಕ ಭಾಷಾಭೂಷಣ. ಕಾವ್ಯ ಮೀಮಾಂಸೆ ನೋಡಿ, ಕಾವ್ಯ ಮೀಮಾಂಸೆ ಬಗ್ಗೆ ನಿಮ್ಗೆ ಸ್ಟಾರ್ಟಿಂಗೇ ಹೇಳಿದೆ ನಾನು. ಎಲ್ಲಿಂದ? ಕವಿರಾಜ ಮಾರ್ಗಮದಿಂದ ಹಿಡಿದು ರಾಜಶೇಖರನ್ ತನಕ, ಜೊತೆಗೆ ಈಗಿನ ತೀನಂಶ್ರೀ ತನಕ. ಸ್ವಲ್ಪ ರಾಜಶೇಖರನ್ ಕೊಟ್ಟಿದ್ದಾರೆ, ಒಂದೊಂದ್ಸಲ ತೀನಂಶ್ರೀ ಕೊಡ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಕ್ವಶನ್ ನೋಡಿ, ಕಾವ್ಯ ಮೀಮಾಂಸೆ ಮೊದ್ಲು ಹೆಂಗ್ ಕೇಳ್ತಿದ್ದ, ನೀವು ಯಾವ್ದೇ ತಗೊಳ್ಳಿ, KPSC KL ಯಾವ್ದ್ರಲ್ಲಿ ತಗೊಳ್ಳಿ, ತೀನಂಶ್ರೀ ಕೊಡ್ತಾ ಇದ್ದ. ಈಗ ಹಳೆ ಕನ್ನಡಕ್ಕೆ ಹೋಗ್ತಾ ಇದ್ದೇನೆ, ಹಳೆ ಕವಿಗಳು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಕಾವ್ಯ ಮೀಮಾಂಸೆ ಎಂಬ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಮುಖ ಲಕ್ಷಣ ಬರೆದಿರೋ ರಾಜಶೇಖರ ಅವರು. ಅವ್ರಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಅಂತ ನೋಡಿದ್ರೆ ಕವಿರಾಜ ಮಾರ್ಗ ನಮಗೆ ಸಿಗ್ತದೆ. ಭಾಮ ಕಾವ್ಯಾಲಂಕಾರ ಅಂತ ಬರೆದಿದ್ದಾರೆ. ಯಾಕಂದ್ರೆ ಇಲ್ಲಿ ಆಪ್ಷನ್ ಇದೆ, ಭಾಮನೂ ಇದೆ, ದಂಡಿ ಇದೆ, ವಾಮನ ಇದೆ. ದಂಡಿ ಕಾವ್ಯ ದರ್ಶನ ಕೃತಿ ಬರೆದಿದ್ದಾರೆ, ವಾಮನ ಕಾವ್ಯಾಲಂಕಾರ ಸ್ತೋತ್ರ ವೃತ್ತಿ ಅಂತ ಕೃತಿ ಬರೆದಿದ್ದಾರೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಏನ್ ಬೇಕಾದ್ರೆ ನಿಮಗೆ ಶ್ರೀ ವಿಜಯ ಕೇಳ್ಬೋದು ಕವಿರಾಜ ಮಾರ್ಗದ ಬಗ್ಗೆ, ಅಥವಾ ಅದನ್ನ ಬಿಟ್ಟರೆ ಕಾವ್ಯ ಮೀಮಾಂಸೆ ಅಂತ ಡೈರೆಕ್ಟ್ ಆಗಿ ರಾಜಶೇಖರ ಬಗ್ಗೆ ಕೇಳ್ಬೋದು, ಅಥವಾ ತೀನಂಶ್ರೀ ಕೊಡ್ಬೋದು. ಆಪ್ಷನ್ಸ್ ಅದಕ್ಕೆ ಹೇಳ್ತಾ ಇರೋದು, ನಾವೆಲ್ಲಾ ತರ ತಿಳ್ಕೋಬೇಕು. ನೆಕ್ಸ್ಟ್, ಕನ್ನಡದಲ್ಲಿ ವಚನ ಸಾಹಿತ್ಯದ ಪ್ರಮುಖ ಪ್ರವರ್ತಕರು ಯಾರು? ಕಣ್ಮುಚ್ಕೊಂಡು ಟಿಕ್ಕಾಕಿ. ಬಸವಣ್ಣ, ಕ್ರಾಂತಿಕಾರಿ ಬಸವಣ್ಣ ಅಲ್ವಾ ಸರ್? ಬೇರೆ ಆಪ್ಷನ್ಸ್ ನಾವೆಲ್ಲ ಓದಿದೀವಿ, ಓದೋದು ಬೇಕಾಗಿಲ್ಲ ಅಂತ. ಪೊನ್ನ, ಶಾಂತಿ ಪುರಾಣ ಬರೆದ ರನ್ನ, ಪ್ರಮುಖವಾದ ಗದಾಯುದ್ಧ ಆಗಿರ್ಬೋದು, ಆದಿಪುರಾಣ, ವಿಕ್ರಮಾರ್ಜುನ, ಪಂಪ ಅಲ್ವಾ? ಬಸವಣ್ಣ ಸಾಮಾಜಿಕ ಧಾರ್ಮಿಕ ಸುಧಾರಕ. ಇವ್ರ ಬಗ್ಗೆ ಬೇರೆ ಬೇರೆನೂ ಕೇಳ್ತಾನೆ. ಈಗ ನೋಡಿ, ಅನುಭವ ಮಂಟಪದ ಅಧ್ಯಕ್ಷರು ನೋಡಿ. ಎಗೇನ್ ಇಲ್ಲಿ ಕಲ್ಯಾಣಿ ಈಗೇನು ನಾವು ಬಸವನ ಬಾಗೇವಾಡಿ ಅಂತ ಕರಿತೀವಿ, ಅಲ್ಲಿ ಒಂದು ಅನುಭವ ಮಂಟಪ ಅಂದ್ರೆ ಚರ್ಚೆ ಮಾಡೋದು, ಸಾಮಾಜಿಕ ಧಾರ್ಮಿಕವಾಗಿ ಓಕೆ ಏನೇನಿದೆ ಅದನ್ನೆಲ್ಲ ಚರ್ಚೆ ಮಾಡಕ್ಕೆ ಅಂತ ಮಾಡಿದ್ದು. ಅಲ್ಲಿ ಶೂನ್ಯ ಪೀಠ ಅಂತ ಮಾಡ್ತಾರೆ. ಆ ಶೂನ್ಯ ಪೀಠದ ಅಧ್ಯಕ್ಷನಾಗಿ ಅಲ್ಲಮ ಪ್ರಭುಗಳನ್ನ ಕೂರಿಸ್ತಾರೆ. ಓಕೆ, ಸೊ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ ಪ್ರಭು. ಶೂನ್ಯ ಸಿಂಹಾಸನ, ಅದನ್ನ ಅನುಭವ ಮಂಟಪನ ವಿಶ್ವದಲ್ಲೇ ಸ್ಥಾಪನೆಯಾದ ಮೊದಲ ಸಂಸತ್ತು ಅಂತ ಕೂಡ ಕರಿತೀವಿ ನಾವು. ಯಾಕಂದ್ರೆ ಅಲ್ಲಿ ಡಿಸ್ಕಷನ್ ನಡೀತಾ ಇರ್ತಾರೆ. ಸಂಸತ್ತಲ್ಲಿ ಹೆಂಗ್ ಡಿಸ್ಕಷನ್ ಮಾಡ್ತಾರೆ, ನಮ್ಮ ವಿಧಾನ ಸಭೆಗಳಲ್ಲಿ ಏನ್ ಡಿಸ್ಕಷನ್ ಮಾಡ್ತಾರೆ, ಅಲ್ಲಿ ಅದೇ ರೀತಿ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಚರ್ಚೆಗಳಾಗ್ತಾ ಇತ್ತು. ಸೊ ಅದನ್ನ ಒಂದು ಪೀಠ ಮಾಡಿರ್ತಾರೆ ಅನುಭವ ಮಂಟಪದ. ಈಗ ಹೆಂಗೆ ನಾವು ಸ್ಪೀಕರ್ ಅಂತ ಕರಿತೀವಿ ಅಲ್ವಾ, ಸಭಾಧ್ಯಕ್ಷ ಅಂತ, ಹತ್ರ ಅಧ್ಯಕ್ಷ ಪೀಠವನ್ನ ಮಾಡಿದ್ರು ಶೂನ್ಯ ಸಿಂಹಾಸನ ಅಂತೇಳಿ. ಸೊ ಅದರ ಅಧ್ಯಕ್ಷರನ್ನ ಆಗಿ ನಾವು ಅಲ್ಲಮ ಪ್ರಭುಗಳನ್ನ ಅವರು ಕೂರಿಸಿದ್ರು. ಅರ್ಥ ಆಗ್ತಿದೆಯಲ್ಲ? ಎಸ್. ಶೂನ್ಯ ಸಂಪಾದನೆ ಕೃತಿಯ ಕರ್ತೃ ಯಾರು? ಎಗೇನ್ ಇಲ್ಲಿ ಶೂನ್ಯ ಸಂಪಾದನೆ ಅಂದ್ರೆ ಈಗೇನ್ ಡಿಸ್ಕಷನ್ ಆಗ್ತಿರುತ್ತಲ್ಲ ಸ್ನೇಹಿತರೆ, ಆ ಡಿಸ್ಕಷನ್ ಎಲ್ಲ ಬರ್ದಿರ್ತಕ್ಕಂಥದ್ದು. ಓಕೆ, ಸಂಗ್ರಹಿಸಿರ್ತಕ್ಕಂಥದ್ದು. ಅದು ಒಬ್ರು ಬರ್ದಿರ್ತಕ್ಕಂಥದ್ದಲ್ಲ, ಒಂದಷ್ಟು ಜನ ಬರ್ದಿಟ್ಟಿರೋದು, ಅದನ್ನ ಸಂಗ್ರಹ ಮಾಡಿರೋದು. ನೆಕ್ಸ್ಟ್ ಇನ್ನೊಬ್ರು ಬಂದು ನೆಕ್ಸ್ಟ್ ಡಿಸ್ಕಷನ್, ಈ ತರ ಕಂಟಿನ್ಯೂಸ್ ಆಗಿ 1-2-3 ಜನ ಇದ್ರ ಮೇಲೆ ಕೆಲಸ ಮಾಡಿದ್ದಾರೆ. ಸೊ
ಫಸ್ಟ್ ನಾವು ನೋಡಿದ್ರೆ ಶಿವಗಣ ಪ್ರಸಾದಿ ಮಹಾದೇವಯ್ಯರನ್ನ ಗುರುತಿಸ್ಬೋದು. ಆಮೇಲೆ ನಿಮಗೆ ಗೊಮ್ಮಳಾಪುರ ಸಿದ್ಧಲಿಂಗ ಬರ್ತಾರೆ, 12ನೇ ಶತಮಾನ ನೋಡಿ, ಶಿವಯೋಗಿ ಸಿದ್ದರಾಮ ಪ್ರಥಮ ಕರ್ತೃ ಅಂತ ನಾವು ಶಿವಗಣ ಪ್ರಸಾದಿ ಮಹಾದೇವರನ್ನ ಗುರುತಿಸ್ತೀವಿ. ಅವರಾದ್ಮೇಲೆ ಅಳಗೆ ಯಾರ್ಯ, ಗುಮ್ಮಳಾಪುರದ ಸಿದ್ಧಲಿಂಗ ಯತಿ, ಗೋಳೂರು ಸಿದ್ಧ ವೀರಣ್ಣಯ್ಯ ಇವರೆಲ್ಲ ಬರ್ತಾರೆ. ಓಕೆ, ಅಲ್ಲಿಂದ ಹಿಡಿದು ಈಗ ಹೊಸದಾಗಿ ಆಧುನಿಕವಾಗಿ ಇವ್ರು ಬರೆದಿರತಕ್ಕಂಥ ಎಲ್ಲವನ್ನ ಏನು ಡಿಸ್ಕಷನ್ ಸಂಭಾಷಣೆಗಳನ್ನು ಸಂಗ್ರಹ ಮಾಡಿದಾರೆ, ಕಾವ್ಯ ಸಂಕಲನ ಮಾಡಿದಾರಲ್ಲ, ಅದನ್ನ ಆಧುನಿಕ ಕಾಲದಲ್ಲಿ ಫಾಗು ಹಳೆಪಟ್ಟಿ ಮಾಡಿದ್ದಾರೆ, ಬಸವರಾಜು ಅವರು ಮಾಡಿದ್ದಾರೆ. ಫಾಗು ಹಳೆಪಟ್ಟಿನ ನಾವೇನಂತ ಕರಿತೀವಿ? ವಚನ ಪಿತಾಮಹ ಅಂತ ಕೂಡ ಕರಿತೀವಿ. ವಚನ ಪಿತಾಮಹ ಎಂದು ಯಾರನ್ನ ಕರಿತೀವಿ? ಫಾಗು ಹಳೆಪಟ್ಟಿ. ಓಕೆ, ಅಂದ್ರೆ ಫಾಗು ಹಳೆಕಟ್ಟಿನ ಇಲ್ಲಿ ಕೊಟ್ಟಿಲ್ಲ ಆಪ್ಷನ್ ಅಲ್ಲಿ, ಬಟ್ ಇನ್ಯಾರನ್ನ ಹಾಕ್ಬೋದು ಸರ್ ಅವ್ರು ಬಿಟ್ರೆ? ಚೆನ್ನ ಬಸವಣ್ಣನ ಹಾಕ್ಬೋದಲ್ವಾ? ಅಲ್ಲ, ಬಸವಣ್ಣನ ಹಾಕ್ಬೋದಾ? ಇದು ಬೇರೆ ರೀತಿಯೇ ಕೇಳಿದೆ ನನ್ನ ಕ್ವಶನ್. ಒಂದ್ಸಲ ಈ ಥರ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆದಾಗ ನಾವು ಬಿಟ್ಬಿಟ್ರೆ, ನೆಗೆಟಿವ್ ಇದ್ರೆ ಬಿಟ್ಬಿಟ್ರೆ ಒಳ್ಳೇದು. ಓಕೆ, ಈ ಥರ ಆಪ್ಷನ್ಸ್ ಕೊಟ್ಟಾಗ ಏನು ಬರ್ತೇವೆ? ವಚನ ಸಾಹಿತ್ಯ ಪಿತಾಮಹ ಬಸವಣ್ಣನ ಹಾಕ್ಬೇಕಾಗತ್ತೆ. ಓಕೆ, ಆಕ್ಚುಲಿ ಬಸವಣ್ಣ ನಾವು ಏನಂತ ಕರಿತಿದ್ವಿ? ಭಕ್ತಿ ಭಂಡಾರಿ ಅಂತ ಕರಿತಿದ್ವಿ. ಅದು ಬಿಟ್ರೆ ವಿಶ್ವಗುರು ಅಂತ ಕರಿತಾ ಇದ್ವಿ. ವಚನ ಸಾಹಿತ್ಯದ ಪ್ರವರ್ತಕ ಅಂತ ಕರಿತಿದ್ವಿ. ಚೆನ್ನ ಬಸವಣ್ಣನ ಷಟ್ಸಲ ಬ್ರಹ್ಮಿ, ಅವಿರಳ ಜ್ಞಾನಿ ಅಂತ ಕರಿತೀವಿ. ಅಲ್ಲವ ಪ್ರಭುಗಳಿಗೆ ಮಾಯಾ ಕೋಲಾಹಲ ಅಂತ ಕರಿತಿದ್ವಿ. ಈ ತರ ಬಿರುದುಗಳನ್ನ ಇಟ್ಟಿದ್ವಿ. ಸೊ ಆಕ್ಚುಲಿ ನೋಡಕ್ ಹೋದ್ರೆ ಡಾಕ್ಟರ್ ಫಾಗು ಹಳ್ಳಿಪಟ್ಟಿನ ವಚನ ಸಾಹಿತ್ಯ ಪಿತಾಮಹ ಅಂತ ಕರೆಯೋದು. ನೋಡೋಣ, ಈ ತರ ಕ್ವಶನ್ಸ್ ಬಂದಾಗ ನೀವು ನೋಡ್ಕೊಂಡು ಟಿಕ್ ಹಾಕ್ಬೇಕಾಗುತ್ತೆ, ಅದರ್ವೈಸ್ ಬಿಟ್ಬಿಟ್ರೆ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಬರ್ತೀನಿ. ಯಾರು ಇರ್ಬೋದು ಕಮೆಂಟ್ ಮಾಡಿ ನೋಡೋಣ. ಈ ಆಪ್ಷನ್ ಅಲ್ಲಿ ಯಾರು ಹಾಕ್ಬೋದು? ಬಸವಣ್ಣನ ಹಾಕ್ಬೋದು. ನೆಕ್ಸ್ಟ್, ಪಂಚಮಹಾಕಾವ್ಯಗಳಲ್ಲಿ ಸೇರದ ಕೃತಿ. 5 ಮಹಾಕಾವ್ಯಗಳು ಜೈನ ಕವಿಗಳು ಬರ್ತಿರ್ತಕ್ಕಂಥದ್ದು ಯಾವುದು ಸರ್? ಅದು ಆದಿಪುರಾಣ ಬರ್ತಿದ್ದಾರ? ಎಸ್. ವಿಕ್ರಮಾರ್ಜುನ ಇದೆ, ಗದಾಯುದ್ಧ ಇದೆ, ರಾಮಚಂದ್ರ ಚರಿತ ಪುರಾಣ ಇಲ್ಲ. ಇನ್ಯಾವ್ದು ಇದು 3 ಇರೋದು ಹೇಳ್ತೀರಾ? ಇನ್ಯಾವ್ದಿದೆ 3 ಹೇಳಿ ನೋಡೋಣ. ಎಸ್, ವಿಕ್ರಮಾರ್ಜುನ ವಿಜಯ, ಆದಿಪುರಾಣ 2, ಪಂಪೊಂದು 11, ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ 11, ಗದಾಯುಧದ ಸಾಮವೇದ 11. ಓಕೆ, ಇವ್ರದ್ದು 2, 11. ಇದು ಪ್ರಮುಖ 5 ಜೈನ ಕವಿಗಳು ಬರೆದಿರ್ತಕ್ಕಂಥ ಪಂಚ ಮಹಾಕಾವ್ಯಗಳು. ರಾಮಚಂದ್ರ ಚರಿತ ಪುರಾಣ ಇದರಲ್ಲಿ ಬರಲ್ಲ. ಓಕೆ, ನೆಕ್ಸ್ಟ್, ಬೆಳದಿಂಗಳ ಬಾಲೆ ಕೃತಿಯ ಕರ್ತೃ ಯಾರು? ನೋಡಿ, ಇಲ್ಲಿ ನೋಡಿ ಅದನ್ನೇ ಹೇಳೋದು ನಾನು ನಿಮಗೆ. ಆಪ್ಷನ್ಸ್ಗಳು ಸ್ನೇಹಿತರೆ ಹೆಂಗ್ ಕೊಡ್ತಾರೆ ಅದ್ರ ಈಗ ನಾವು ಹೆಂಗೆ ವಚನ ಸಾಹಿತ್ಯ ಪಿತಾಮಹ ಬಗ್ಗೆ ನೋಡಿದ್ವಿ, ಹಂಗೆ ಇದು ಕೂಡ. ಬೆಳದಿಂಗಳ ಬಾಲೆನ ಎಂಡಮೂರಿ ವೀರೇಂದ್ರನಾಥ್ ಬರೆದಿದ್ದಾರೆ. ಎಂಡಮೂರಿ ವೀರೇಂದ್ರನಾಥ್. ಅದೇ ತರ GS ಶಿವರುದ್ರಪ್ಪನವರು ಬರೆದಿದ್ದಾರೆ. ಓಕೆ, ಆಪ್ಷನ್ಸ್ ಬೇಕಾದ್ರೆ GS ಶಿವರುದ್ರಪ್ಪ, ಎಂಡಮೂರಿ ವೀರೇಂದ್ರನಾಥ್ ಕೊಡ್ಬಿಡ್ಬೋದು ನಿಮ್ಗೆ. ಸೊ ಅವಾಗ ಅದನ್ನ ನೋಡ್ಕೊಂಡು ಟಿಕ್ ಹಾಕ್ಬೇಕಾಗತ್ತೆ. ಸೊ ಹಾಗಾಗಿ ನೋಡಿ, ಕ್ವಶನ್ಸ್ ನೀವು ಅನಲೈಸ್ ಮಾಡ್ಬೇಕಾಗಿರೋದು, ತಿಳ್ಕೊಬೇಕಾಗಿರೋದು ಏನೇನಿದೆ ಅಂತಂದ್ರೆ 2 ಆನ್ಸರ್ಗಳಿರ್ತವೆ. ಪರ್ಫೆಕ್ಟ್ ಆನ್ಸರ್ ಮಾಡ್ಬೇಕಾಗತ್ತೆ, ಮತ್ತೆ ಆಪ್ಷನ್ಸ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ಮತ್ತೆ ಒಂದೇ ಕ್ವಶನ್ 3 ರೀತಿ ಕೇಳ್ಬೋದು. ಸೊ ಅದನ್ನ ಎಲ್ಲಾ ತರನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ, ಎಕ್ಸಾಮ್ ಹೆಂಗ್ ಬರ್ಬೋದು ಅಂತ. ಕುಸುಮ ಬಾಲೆ ಕಾದಂಬರಿ ಕರ್ತೃ ಯಾರು? ಇವ್ರ ಬಗ್ಗೆ ತುಂಬಾ ತಿಳ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಒಂದಲ್ಲ ಒಂದು ಕ್ವಶನ್ಸ್ ಬರ್ತಾನೆ ಇರುತ್ತೆ. ಓಕೆ, ದೇವನೂರು ಮಹಾದೇವ. ಇದಕ್ಕೆ ಯಾವ ಒಂದು ಪ್ರಶಸ್ತಿ ಸಿಕ್ಕಿದೆ? ಯಾವ್ದು ಸಿಕ್ಕಿದೆ ಹೇಳಿ ನೋಡೋಣ. ತೇಜಸ್ವಿಯರ ಇಂಪಾರ್ಟೆಂಟ್ ಕೃತಿ ಯಾವುದು ಹೇಳಿ ನೋಡೋಣ. ಕಾರಂತರದ್ದು ಯಾವ್ದಿದೆ ಹೇಳಿ ನೋಡೋಣ. ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು ಫಟಾಫಟ್ ಅಂತ ಹೇಳ್ಬೇಕು ಸ್ನೇಹಿತರೆ, ಕಮೆಂಟ್ ಮಾಡಿ. ಕುಸುಮ ಬಾಲೆ ಕಾದಂಬರಿ ಕರ್ತೃ ಯಾರು? ದೇವನೂರು ಮಹಾದೇವ. ಇದಕ್ಕೆ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ. ಓಕೆ, ತೇಜಸ್ವಿಯವರ ಯಾವುದು ಇಂಪಾರ್ಟೆಂಟ್ ಕೃತಿಗಳು? ಚಿದಂಬರ ರಹಸ್ಯ, ಕಾರ್ವಾಲೋ, ಪದೇ ಪದೇ ಕೇಳ್ತಾ ಇರ್ತಾನೆ ಎಕ್ಸಾಮ್ ಅಲ್ಲಿ. ಕಾರಂತರದ್ದು ಯಾವುದು? ಮರಳಿ ಮಣ್ಣಿಗೆ, ಪದೇ ಪದೇ. ಚೋಮನ ದುಡಿ, ಪದೇ ಪದೇ ಕೇಳಿರೋಂಥದ್ದು ಮಾತ್ರ ಕೊಡ್ತಾ ಇದ್ದಾನೆ, ತುಂಬಾ ಇವೆ. ಅನಂತಮೂರ್ತಿ, ಅದು ಇವರ ಅನಂತಮೂರ್ತಿ ಅವರ ಸಂಸ್ಕಾರ. ಎಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೆಲ್ಲ ಕೇಳಿದ ಲೆಕ್ಕ ಇಲ್ಲ. ಚೋಮನ ದುಡಿ ಎಷ್ಟೆಲ್ಲ ಕೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಲೆಕ್ಕ ಇಲ್ಲ. ಕಾರ್ವಾಲೋ ಎಷ್ಟೆಲ್ಲ ಕೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಲೆಕ್ಕ ಇಲ್ಲ. ಕುಸುಮ ಬಾಲೆನೂ ಅಷ್ಟೇ 1990ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ದೇವನೂರು ಮಹಾದೇವ ದಲಿತ ಸಾಹಿತಿ. ಓಕೆ, ವಿಶ್ವ ಮಾನವ ಪರಿಕಲ್ಪನೆ ಪ್ರತಿಪಾದಿಸಿದವರು. ಇದು ಈಸಿ ಕ್ವಶನ್. ವಿಶ್ವ ಮಾನವ ಅಂದ್ರೇನು ಬೇಕಾದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ವಿಶ್ವ ಮಾನವ ಅಂದ್ರೇನು ಅಂತ ಗಮನಿಸ್ಕೊಂಡು ತಿಕ್ಕಾಗ್ತೀರಾ. ಕುವೆಂಪು ಅಂತ ಏನಂದ್ರೆ ವಿಶ್ವ ಮಾನವ ಅಂದ್ರೆ ಮಗು ಒಂದು ಹುಟ್ಟಿದಾಗ ವಿಶ್ವ ಮಾನವ ಆಗಿರ್ತಾನೆ ಅಂತ ಅರ್ಥ. ಆಗಿರ್ಬೇಕು ಕೊನೆ ತನಕ ಅನ್ನೋದು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಕುವೆಂಪುರವರು.
ಬೆಳೀತಾ ಬೆಳೀತಾ ಪ್ರತಿಯೊಂದು ಮಗು ಹುಟ್ಟುವಾಗ ವಿಶ್ವಮಾನ ಆಗಿರ್ತಾನೆ. ಬೆಳೆಯುತ್ತಾ ಬೆಳೆಯುತ್ತಾ ಜಾತಿ, ಮತ, ದೇಶ, ಭಾಷೆಗಳೆಂಬ ಅಡ್ಡಗೋಡೆಯ ಮಧ್ಯೆ ಸಿಲುಕಿ ಅಲ್ಪ ಮಾನವನಾಗ್ತಾನೆ ಅಂತ. ಮನುಷ್ಯ ಎಲ್ಲ ಸಂಕುಚಿತ ಭಾವ ಹೊರಬಂದು ಮತ್ತೆ ವಿಶ್ವಮಾನವ ಆಗ್ಬೇಕು ಅಂತಕ್ಕಂಥದ್ದು ಇದರ ಆಶಯ. ವಿಶ್ವಮಾನವ ಅಂದ್ರೆ ಅರ್ಥ ಅದು ಅಂದ್ರೆ ಇವೆಲ್ಲ ಜಾತಿ, ಮತ, ದೇಶ, ಭಾಷೆನೂ ಬಿಡಬೇಕು, ದೇಶನೂ ಬಿಡಬೇಕು, ಎಲ್ಲವೂ ನಾವೆಲ್ಲರೂ ಮಾನವರು, ಎಲ್ಲರೂ ಒಂದೇ ಅಂತಕ್ಕಂಥದ್ದು, ಯಾವುದೇ ಭೇದ ಭಾವಗಳಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಾಗ ಮಗು ಹುಟ್ಟಾಗ ಹಂಗೆ ತಾನೆ. ಅದಕ್ಕೆ ಯಾರ ಕಪ್ಪು ಬಿಳುಪು, ಮೇಲು ಕೀಳು ಅಲ್ವಾ ಸರ್, ಹಿಂದುಳಿದ ದಲಿತ ಆ ಥರ ಏನು ಮಗು ಏನು ಗೊತ್ತಿರಲ್ಲ. ಸೊ ವಿಶ್ವಮಾನವನಾಗಿರ್ತಾನೆ. ಸೊ ಇದೇ ಇರಬೇಕು ಕೊನೆ ತನಕ ಅನ್ನೋದು ಕುವೆಂಪುರವರ ಒಂದು ಇದು. ಚೆನ್ನಾಗಿದೆ ಅನ್ಕೋತೀನಿ. ನೋಡಿ, DCC ಬ್ಯಾಂಕ್ ಸಂಬಂಧಪಟ್ಟಂತೆ ಕೋರ್ಸು ಇದೆ, ಬೇಕಂದ್ರೆ ತಗೊಳ್ಳಿ. 499 ನಾನು ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಈ ಎಂಡಲ್ಲಿ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡ್ಕೊಳ್ಳಿ. ಬೇರೆ ಎಲ್ಲ ನಾನು ಲಿಂಕ್ಸ್ಗಳನ್ನು ಏನು ಹೇಳಿದೆ, ಪ್ಲೇಲಿಸ್ಟು GPS HS ಯಾವುದಕ್ಕೆ ಆಗಲಿ, VAOಗೆ ಹೊಸ ಪ್ಲೇಲಿಸ್ಟ್ ಮಾಡಿದ್ದೆ. VAOಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅಂತ, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅಂತ. ಸೊ ಈ ಮೂರಕ್ಕೂ ಈಗ ಹೊಸ ಪ್ಲೇಲಿಸ್ಟ್ ಏನಿದೆ ಅದು GPSTRಗಾಗ್ಬೋದು, HSTRಗಾಗ್ಬೋದು, ಎಲ್ಲದಕ್ಕೂ ಆಗುತ್ತೆ. ಸೊ ನೋಡಿ, ಪೇಪರ್ 1ಗೆ ಹೆಲ್ಪ್ ಆಗುತ್ತೆ ನಿಮಗೆ. ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಸೊ ಇವೆ ಮೂರು ಸೇರಿ ಪೇಪರ್ 2 ಅಂತ ಹೇಳಿ ನಾವು VAOಗೆ ಅಂತ ಮಾಡಿದ್ವಿ. ಸೊ ನಿಮಗೂ ಆಗುತ್ತೆ, ವಾಚ್ ಮಾಡ್ಕೊಳ್ಳಿ. ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.